ನೂತನ ಆಶ್ರಯ ಸಮಿತಿಯ ಸದಸ್ಯರಿಂದ ಮುಖ್ಯಾಧಿಕಾರಿಗಳಿಗೆ ಮನವಿ ಸನ್ಮಾನ. ಪ್ರತಿಯೊಬ್ಬ ಅರ್ಹ ಬಡ ಫಲಾನುಭವಿಗಳಿಗೆ ಸರ್ಕಾರದ ಆಶ್ರಯ ನಿವೇಶನ ದೊರಕಲಿ ಎಂಬ ಉದ್ದೇಶದಿಂದ ಸರ್ಕಾರ ನೂತನವಾಗಿ ಲಕ್ಷ್ಮೇಶ್ವರ ಪುರಸಭೆಗೆ ನಾಮನಿರ್ದೇಶಿತ ಸದಸ್ಯರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಅದರಂತೆ ಲಕ್ಷ್ಮೇಶ್ವರ ಪುರಸಭೆಯ ಆಶ್ರಯ ಸಮಿತಿಗೆ ನಾಮನಿರ್ದೇಶಿತ ಸದಸ್ಯರಾಗಿರುವ ತಿಪ್ಪಣ್ಣ ಸಂಶಿ, ಮಹದೇವಪ್ಪ ಹಾದಿಬನಿ, ವಿರೂಪಾಕ್ಷಪ್ಪ ಆದಿ, ಮಸ್ವಿದಾ ಬೇಗಂ, ಅಶ್ವಾಕ್ ಕಲಬುರ್ಗಿ ಅವರು ಪುರಸಭೆಯ ಮುಖ್ಯಾಧಿಕಾರಿ ಮಹತೇಶ ಬೇಳ್ಗಿ ಅವರನ್ನ ಸನ್ಮಾನಿಸಿ ಆಶ್ರಯ ನಿವೇಶನಕ್ಕೆ ಸಂಬಂಧಿಸಿದಂತೆ ಮನವಿಯನ್ನ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ನೂತನ ಆಶ್ರಯ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾದ ತಿಪ್ಪಣ್ಣ ಸಂಶಿ ಅವರು, ಹಿಂದೆ ರಾಮಕೃಷ್ಣ ದೊಡ್ಡಮನಿ ಅವರು ಶಾಸಕರಿದ್ದ ಸಮಯದಲ್ಲಿ ಅರ್ಹ ಬಡ ಫಲಾನುಭವಿಗಳಿಗೆ 1100 ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ. ಆದರೆ ಅವರಿಗೆ ಇಲ್ಲಿಯವರೆಗೂ ಆಶ್ರಯ ನಿವೇಶನ ಹಕ್ಕುಪತ್ರ ನೀಡಿಲ್ಲ. ಇದರಿಂದ ಬಡ ಫಲಾನುಭವಿಗಳಿಗೆ ತಮ್ಮ ನಿವೇಶನದ ಪಟ್ಟಕ್ಕಾಗಿ ಪುರಸಭೆಗೆ ಅಲೆದಾಡ್ತಾ ಇದ್ದಾರೆ. ತಾವುಗಳು ನಮ್ಮ ಸಲಹೆ ಸಹಕಾರದೊಂದಿಗೆ ಅರ್ಹ ಕಡು ಬಡ ಫಲಾನುಭವಿಗಳಿಗೆ ನಿವೇಶನ ಮತ್ತು ಹಕ್ಕುಪತ್ರ ನೀಡಿ ಅರ್ಹ ಬಡ ಫಲಾನುಭವಿಗಳ ಸಮಸ್ಯೆಯನ್ನ ದೂರ ಮಾಡಬೇಕು ಎಂದರು. ಈ ಸಮಯದಲ್ಲಿ ಸುರೇಶ್ ಹಟ್ಟಿ, ಎಂಆರ್ ಪಾಟೀಲ್, ಹನುಮಂತಪ್ಪ ನಂದಣ್ಣವರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವೀರಣ್ಣ ಹಡಬಲ್, ಲಕ್ಷ್ಮೇಶ್ವರ. ಸುಮಾರು 12 ವರ್ಷ ಗತಿಸಿದೆ. ಅದು ಇನ್ನೂವರೆಗೂ ಕೂಡ ಆಶ್ರಯ ನಿವೇಶನ ಹಕ್ಕುಪತ್ರ ನೀಡಿಲ್ಲ. ಸುಮಾರು 3000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಅವನ್ನೆಲ್ಲ ಪರಿಶೀಲಿಸಲಾಗಿ ಸುಮಾರು 1100ಕ್ಕೂ ಹೆಚ್ಚು ಚಿಲ್ಲರ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು ಇರುತ್ತದೆ. ಅದರಲ್ಲಿ ಕೆಲವು ಲೋಪದೋಷಗಳ ಕಾರಣದಿಂದ ಅವನ್ನ ಇನ್ನೂ ಸರಿಯಾಗಿ ಪರಿಶೀಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವನ್ನ ತಡೆ ಹಿಡಿಯಲಾಗಿದೆ. ಆದಷ್ಟು ನೂತನವಾಗಿ ಆಗಮಿಸಿದಂಥ ನಮ್ಮ ಮುಖ್ಯಾಧಿಕಾರಿ ಸಾಹೇಬರು ಶೀಘ್ರ ಕ್ರಮ ಕೈಗೊಂಡು ನಿಜವಾದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಆದಷ್ಟು ಬೇಗನೆ ಹಕ್ಕುಪತ್ರಗಳನ್ನು ನೀಡುವಂಥ ಒಂದು ಕಾರ್ಯ ಅವರಿಂದ ಆಗಲಿ ಅಂತ ಹೇಳಿ ನಾವು ಆಶ್ರಯ ಸಮಿತಿ ಸದಸ್ಯರು ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಇಲ್ಲಿವರೆಗೂ ಆಶ್ರಯ ಸಮಿತಿ ಸದಸ್ಯರು ರಚನೆ ಆಗಿದ್ದಿಲ್ಲ. ಈಗ ಸರ್ಕಾರದ ನಾಮನಿರ್ದೇಶನಾಗಿ ನಾವು 4 ಜನ ಸದಸ್ಯರನ್ನು ನಮಗೆ ನೇಮಕ ಮಾಡಿದ್ದಾರೆ. ಅದನ್ನು ಕೂಡ ಪರಿಶೀಲನೆಗೆ ಕ್ರಮ ತೆಗೆದುಕೊಂಡು ಒಂದು ಶೀಘ್ರವಾಗಿ ಸಭೆ ಕರೆದು ಶಾಸಕರು ಮತ್ತು ಮುಖ್ಯಾಧಿಕಾರಿಗಳು ಅದನ್ನು ಒಂದು ಸಭೆ ಕರೆದು ನಿಜವಾದ ಫಲಾನುಭವಿಗಳಿಗೆ ಆಶ್ರಯ ಹಕ್ಕುಪತ್ರ ನೀಡುವಂಥ ಕ್ರಮ ಬೇಗನೆ ಆಗಲಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ನಮ್ಮ ನಾಗರಿಕ ಪರವಾಗಿ ಸ್ವಾಗತಿಸುತ್ತಾ ಅವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ.